ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮ್ಮನ್ನು ಅಕ್ಷಯಕಲ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೊಂದು ಫಾರ್ಮ್ ಸ್ಟೇ, ಹಾಗೆ ಇಲ್ಲಿ ಡೈರಿ ಕೂಡ ಇದೆ. ಸೊ ಏನಪ್ಪ ವಿಶೇಷ ಈ ಥರ ಕರ್ಕೊಂಡು ಹೋಗ್ತಿದ್ದಾಳೆ ಅಂದ್ಕೊಂಡ್ರೆ ಯೋಚನೆ ಮಾಡಿಬಿಡಿ, ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ನೀವು ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡೋದಾದರೆ ನಿಮಗೆ ಅರೌಂಡ್ 160 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಈ ತಿಪ್ಟೂರಿಂದ ನಿಮಗೆ 7.5 ಕಿಲೋಮೀಟರ್ಸ್ ಆಗ್ಬೋದು. ಸೊ ಈ ಪ್ಲೇಸ್ ಬಂದು ಎಲ್ಲಿ ಲೊಕೇಟ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಕೋಡಿಹಳ್ಳಿ ವಿಲೇಜ್, ಬುಧವಾರ ಸಂತೆ, ಕೆಂಕೆರೆ ರೋಡ್, ಚಂದ್ರಪಟ್ಟಣ ತಾಲೂಕು, ಹಾಸನ ಡಿಸ್ಟಿಕ್ಕಲ್ಲಿ ಈ ಪ್ಲೇಸು ಸಿಗುತ್ತೆ ನಿಮಗೆ. ಸೊ ಇದು ನಿಮಗೆ ತಿಪ್ಟೂರಿಂದ ನಿಯರ್ ಕೂಡ ಆಗುತ್ತೆ. ನೀವು ಇಲ್ಲಿ ಒಳಗಡೆ ಎಂಟರ್ ಆಗ್ತಿದ್ದಾಗೆ ನೀವು ಇಲ್ಲಿ ಸೆಕ್ಯೂರಿಟಿ ಅವ್ರ ಹತ್ರ ಸೈನ್ ಹಾಕಬೇಕು. ಹಾಗೆ ಅವರು ನಿಮಗೆ ಒಂದು ಐಡೆಂಟಿಟಿ ಕಾರ್ಡ್ನ ಕೊಡ್ತಾರೆ. ಸೊ ನನಗೆ ಇಲ್ಲಿ ಐಡೆಂಟಿ ಕಾರ್ಡ್ ಸಿಕ್ತು. ಸೊ ನಾನಿಲ್ಲಿ ಒಳಗಡೆ ಎಂಟರ್ ಆಗ್ತಾ ಇದ್ದೀನಿ. ಸೊ ನಾವು ಹೋಗ್ತಿದ್ದಾಗೆ ಇಲ್ಲಿ ವೆಲ್ಕಮ್ ಡ್ರಿಂಕ್ ಅಂತ ಹಾಲಾಗಿರ್ಬೋದು, ಎಳ್ನೀರಾಗಿರ್ಬೋದು, ಕಾಫಿ ಅಥವಾ ಟೀ ಸಿಗುತ್ತೆ. ಬಟ್ ಆ ವಿಡಿಯೋ ನಾನು ತೊಗೊಳಕ್ಕಾಗಲಿಲ್ಲ. ಬಟ್ ಹಾಲನ್ನ ತೊಗೊಂಡೆ ನಾನು, ತುಂಬಾ ಟೇಸ್ಟಿಯಾಗಿತ್ತು. ಸೊ ನಮಗೆ ಇಲ್ಲಿ ರೈಟ್ ಸೈಡಲ್ಲಿ ನಮಗೆ ಸಿಗೋದೇ ಡೈರಿ ಸಿಗುತ್ತೆ. ಸೊ ಡೈರಿಯಲ್ಲಿ ನಮಗೆ ಅಲೋ ಇರೋದಿಲ್ಲ. ಸೊ ನಾವಿಲ್ಲಿಂದ ಹೋಗ್ತಿದ್ದಾಗೆ ಒಂದು ಬ್ಯಾಚ್ನ ಮಾಡ್ತಾರೆ, ಯಾಕಂದರೆ ಅವ್ರಿಗೆ ಪ್ರೋಸೆಸ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಬ್ಯಾಚ್ ವೈಸ್ ಮಾಡಿಕೊಂಡು ನಮ್ಮನ್ನು ಎಲ್ಲ ಕಡೆಯೂ ಕೂಡ ಕರ್ಕೊಂಡು ಹೋಗಿ ವಿಸಿಟ್ ಮಾಡಿಸ್ತಾರೆ. ನೆಕ್ಸ್ಟ್ ನಾನು ಹೋಗಿದ್ದು ವೆಜಿಟೇಬಲ್ಸ್ನ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡದೆ ಎಲ್ಲ ಥರ ವೆಜಿಟೇಬಲ್ಸ್ನ ಇಲ್ಲಿ ಬೆಳೀತಾರೆ. ಸೊ ಅದನ್ನು ಇಲ್ಲೇ ಡೈರಿಯಲ್ಲಿ ಯೂಸ್ ಮಾಡ್ಕೋತಾರೆ. ಇಲ್ಲಿ ಯಾವುದೇ ತರಹದ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡಿ ಯಾವುದೇ ವೆಜಿಟೇಬಲ್ಸ್ನ ಬೆಳೆಯೋದಿಲ್ಲ. ಸೊ ಇವರು ಅದ್ರ ಬದಲಾಗಿ ಮಜ್ಜಿಗೆನ ಯೂಸ್ ಮಾಡ್ತಾರೆ. ಇಲ್ಲಿ ಒಬ್ಬರು ಗೈಡರ್ ಕೂಡ ಇರ್ತಾರೆ ನಿಮಗೆ ಹೆಲ್ಪ್ ಮಾಡೋದಕ್ಕೆ. ಗೊಬ್ಬರ ಯಾವುದಪ್ಪ ಅಂದರೆ ಅದು ಸಗಣಿ ಗೊಬ್ಬರ ಏನಿರುತ್ತೆ ಅದನ್ನು ಮಾತಾಡ್ತಾರೆ. ಎಷ್ಟು ತರಕಾರಿ ತೆಗಿತು ಅಷ್ಟು ಗೊಬ್ಬರನ ಕೊಡ್ತೀವಿ. ಎಷ್ಟು ತೆಗಿತು ಅಷ್ಟು ಕೊಡೋದು ಸಂಗತಿ. ಭೂಮಿ ಫಲವತ್ತತೆ ಇರಬೇಕು ಅಂದರೆ ಅಷ್ಟು ಕೊಡಬೇಕು. ಬೇರೆ ಥರದ್ದು ಯಾವುದೇ ನಾವು ಕೆಮಿಕಲ್ ಫೀಡಿಂಗ್ ಮಾಡ್ತಕ್ಕಂಥದ್ದು, ಫರ್ಟಿಲೈಸರ್ ಯೂಸ್ ಮಾಡ್ತಕ್ಕಂಥದ್ದು, ಅಥವಾ ಮೆಡಿಸಿನ್ಸು ಯಾವುದನ್ನು ಯೂಸ್ ಮಾಡ್ತಕ್ಕಂಥದ್ದು, ಪೆಸ್ಟಿಸೈಡ್ ಯಾವುದನ್ನು ಯೂಸ್ ಮಾಡ್ತಕ್ಕಂಥದ್ದು, ವೀಡಿಯೋಸ್ ಯಾವುದನ್ನು ಕೂಡ ಇಲ್ಲಿ ಅಪ್ಲೈ ಮಾಡಿ. ಹೆಂಗೆ ಇರ್ಬೋದರಲ್ವ ಇರಬೇಕು. ಯಾವುದೂ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಿಲ್ಲ, ಬರ್ತಾರೆ ಇಲ್ಲ ಅಂತ ಅದಕ್ಕೆ ನಾವು ಇದನ್ನು ಮಾಡಿದ್ವಿ. ಯಾವುದನ್ನು ಕೂಡ ಕೆಮಿಕಲ್ ಯಾವುದನ್ನು ಕೂಡ ಬೇಸ್ ಮಾಡಿಲ್ಲ. ಯಾವುದೂ ಕೂಡ ಮಾಡಿಲ್ಲ. ಬರುತ್ತೆ ಇಲ್ಲ ಅಂತ ಎಲ್ಲ ಪದ್ಧತಿ ಎಲ್ಲ ಥರದ್ದು ಇರ್ತಾರೆ. ಒಟ್ಟು ಈ ಥರ ಮಾಡಿರ್ತಕ್ಕಂಥದ್ದು ಯಾವುದನ್ನು ಕೂಡ ನಾವು ಕೆಮಿಕಲ್ ಅಥವಾ ಗೊಬ್ಬರವನ್ನು ಯಾವುದು ಫರ್ಟಿಲೈಸರ್ ಯಾವುದನ್ನು ಕೂಡ ಯೂಸ್ ಮಾಡಿಲ್ಲ. ಆ ಥರ ಮಾಡಿ ಬೆಳೆದಿರ್ತಕ್ಕಂಥದ್ದು. ಅರೌಂಡ್ ಇದರಲ್ಲಿ ಒಂದು 28ರಿಂದ 30 ಥರ ತರಕಾರಿ ಬಂದಿರ್ತಕ್ಕಂಥದ್ದು ನೋಡ್ಬೋದು. ಒಂದೊಂದು ಇದರಲ್ಲೂ ಕೂಡ ಡಿಫ್ರೆಂಟ್ ಇದೆ. ಇಲ್ಲೇನು ಮಾಡ್ತಾ ಹೋಗ್ತೀವಿ, ಕಂಟಿನ್ಯೂ ಒಂದು ಹಾರ್ವೆಸ್ಟ್ ಆಗ್ತಿದ್ದಂಗೆ ಮತ್ತೆ ಇನ್ನೊಂದು ಬೆಳೆನ ನಾವು ಹೊರತಾಗಿ ಆ್ಯಕ್ಚುಲಿ ಇಷ್ಟು ಬೆಡ್ಡಲ್ಲಿ ಕೂಡ ಪ್ರತಿದಿನ ಒಂದು ಬೆಡ್ಡಲ್ಲಿ ನಾವು ಯಾವುದಾದ್ರು ಬೆಡ್ಡಲ್ಲಿ ಒಂದು ಬೀಜವನ್ನು ಹಾಕ್ತಾ ಇರ್ತೀವಿ. ಪ್ರತಿದಿನ ತರಕಾರಿ ತೆಗಿಬೇಕು, ಕಂಟಿನ್ಯೂಸ್ ಪ್ರೊಸೆಸ್. ಯಾವುದೂ ಕೂಡ ಒಂದಿನ ಸ್ಟಾಪ್ ಆಗುತ್ತೆ ಇಲ್ಲ. ಪ್ರತಿದಿನ ತರಕಾರಿ ತೆಗಿತಲೇ ಇರ್ತೀವಿ. ಪ್ರತಿದಿನ ಯಾವುದೋ ಒಂದು ಬೆಡ್ಡಲ್ಲಿ ಒಂದು ಬೀಜವನ್ನು ಹಾಕ್ತಲೇ ಇರ್ತೀವಿ. ಇನ್ನೊಂದು ಇಲ್ಲಿ ನಾವು ಮೇಜರಾಗಿ ರೈತರಿಗೆ ಯಾವುದೋ ತರಕಾರಿ ಬೆಳಿಬೇಕು ಅಂದರೆ ಅವನಿಗೆ ಜಾಸ್ತಿ ದುಡ್ಡು ಖರ್ಚು ಮಾಡ್ತಾರೆ ಅಂದರೆ ಒಂದು ಗೊಬ್ಬರದ್ದು, ಇನ್ನೊಂದು ಟೇಸ್ಟ್ ಅಂದರೆ ಅವನಿಗೆ ಬೀಜನ ಪರ್ಚೇಸ್ ಮಾಡ್ತಾರೆ. ಎರಡೂ ಕೂಡ ನಮ್ಮಲ್ಲೇ ಮಾಡ್ತೀವಿ. ಬೀಜ ಉತ್ಪನ್ನ ಮಾಡ್ಕೊಂಡು ಬೀಜ ತಯಾರು ಮಾಡ್ಕೊಂಡು ನಮ್ಮಲ್ಲೇ ಮಾಡ್ತೀವಿ. ಅದನ್ನು ಕೂಡ ಆರ್ಗಾನಿಕ್ ಮೆಜಾರಿಟಿ ನಮ್ಮಲ್ಲಿ ನಿಂತು ಬಂದು ನಾವೇ ಮಾಡ್ತೀವಿ. ಗೊಬ್ಬರ ಏನನ್ನು ನಾವು ನಮ್ಮ ಸ್ಕೂಲಿನಲ್ಲಿ ತಲ್ಲಿ ಬರುತ್ತೋ ಅದನ್ನು ಯೂಸ್ ಬಳಸ್ತಾ ಇದ್ದೀವಿ. ಹಂಗಾಗಿ ರೈತರಿಗೆ ಅಲ್ಲಿನ ಕಾಸ್ಟ್ ಕೂರ್ಸೋದು ಉಳ್ಕೊಂಡು ನೀವು ನೋಡ್ಕೊತ ಹೋಗ್ಬೋದು. ನಾವು ಎಲ್ಲ ಬೆಡ್ಗಳ ಡಿಫ್ರೆಂಟ್ ಕ್ರಾಫ್ಟ್ ಇದೆ. ನೋಡಿದ್ರೆ ನಿಮಗೆ ಹೋಗ್ತಾ ನೋಡ್ತಾ ಗೊತ್ತಾಗುತ್ತೆ. ಸೊ ಬೇಸಿಕ್ಲಿ ಮಾಡಿದ್ದಾರೆ. ಏನೇ ಕ್ವಶನ್ಸ್ ಇದ್ದರೆ ಮಾತಾಡ್ಕೊಂಡು ಹೋಗಿ. ಹೋಗುತ್ತೆ ನಾವು ರೋಗಕ್ಕೆ ಇದಕ್ಕೆ ಬೇವಿನ ಎಣ್ಣೆ ಹೊಡಿತಕ್ಕಂಥದ್ದೆಲ್ಲ ಮಾಡ್ತಾ ಹೋಗ್ತೀವಿ. ಬೇವಿನ ಎಣ್ಣೆ, ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್, ಮೆಡಿಸಿನ್ ಕಾಯಿ ಬರುತ್ತಲ್ಲ ಅದು, ಬೆಳ್ಳುಳ್ಳಿ ಈ ಥರ ಪೇಸ್ಟ್ ಮಾಡಿಕೊಂಡು ಅದನ್ನು ಪೇಸ್ಟ್ ಎಲ್ಲ ಆರ್ಗ್ಯಾನಿಕ್ ಇರುತ್ತಾ? ಅಂದರೆ ಕೆಮಿಕಲ್ ಯಾವುದು ಮಿಕ್ಸ್ ಇರಲ್ಲ? ಇಲ್ಲ, ಇನ್ಕ್ಲೂಡಿಂಗ್ ಗ್ರೇಡಿಂಗ್ ಗ್ಲಾಸ್. ನಾವು ಆಲ್ಮೋಸ್ಟ್ ಡೈಲಿ ಆವ್ರೇಜ್ ಹಾರ್ವೆಸ್ಟ್ ಅಂದರೆ 39 kg. ನಮ್ಮ ಹಾರ್ವೆಸ್ಟ್ ವೆಜಿಟೇಬಲ್ಸು ಹೋಗೋದು ಮೇಯ್ನಾಗಿ ನಮ್ಮ ಕ್ಯಾಂಟೀನಿಗೆ ಹೋಗುತ್ತೆ. ಕ್ಯಾಂಟೀನಿಗೆ ಏನು ಆಲ್ಮೋಸ್ಟ್ ರಿಕ್ವೈರ್ಮೆಂಟ್ ಇದೆಯಲ್ಲ 70% ವೆಜಿಟೇಬಲ್ಸ್ ಈ ರೀತಿಯೇ ಹೋಗೋದು. ಅದಾದಮೇಲೆ ಕನ್ಸ್ಯೂಮರ್ಸ್ ಬರ್ತಾರಲ್ಲ, ಕನ್ಸ್ಯೂಮರ್ಸ್ ಏನಿದೆಯಲ್ಲ ಅವರಿಗೊಂದು ಡೈಲಿ ಹಾರ್ವೆಸ್ಟ್ ಸೆಷನ್ ಇರುತ್ತೆ. ಅಂತೇಳಿ ಡೈ ಅವರು ಯಾವ ಬರ್ತಾರೆ ಅವರಿಗೆ ಅವ್ರು ಬಂದು ಇಲ್ಲಿ ಹಾರ್ವೆಸ್ಟ್ ಮಾಡಿ ಕಿತ್ತು ಅವ್ರು ತಗೋಗ್ತಾರೆ ಮನೆಗೆ. ಆಮೇಲೆ ಡೈಲಿ ಆಮೇಲೆ ಇದಾದಮೇಲೆ ನಮ್ಮ ಟಿಪ್ಟೂರ್ ಲೋಕಲ್ ಸೇಲ್ಸಿಗೆ ಹೋಗುತ್ತೆ ಮತ್ತು ಎಂಪ್ಲಾಯೀಸ್ಗಳು ತಗೋಗ್ತಾರೆ. ಪ್ರೊಡಕ್ಟಿವಿಟಿ ಅಂದರೆ ನಮ್ಮಲ್ಲಿ 12,000 ಸ್ಕ್ವೇರ್ ಫೀಟ್ ಪ್ರೊಡಕ್ಟಿವಿಟಿ, 12,000 ಸ್ಕ್ವೇರ್ ಫೀಟಲ್ಲಿ ನಾವು ಗ್ರೋ ಮಾಡ್ತಿದ್ದೀವಿ. ಏನು ವೆಜಿಟೇಬಲ್ಸ್ ಇದೆಯಲ್ಲ ಪರ್ ಸ್ಕ್ವೇರ್ ಫೀಟ್ ನಮಗೆ 97,000 ಬಂದಿರೋದು. 97 ಗ್ರಾಮ್ ಬಂದಿದೆ, 0.5 ಗ್ರಾಮ್ ಬಂದಿದೆ.
ಟೋಟಲ್ ಸೋಲ್ಡ್ ಕೆ ಜಿ ಬಂದು ಅಳಿಸಾಗಿದೆ, 975 ಕೆ ಜಿ ಬಂದಿದೆ. ಟೋಟಲ್ ರೆವೆನ್ಯೂ ಬಂದು 75,000. ನಾವು ಆಲ್ಮೋಸ್ಟ್ ನಮ್ಮ ವೆಜಿಟೇಬಲ್ಸಲ್ಲಿ ನಾವು 60 rupees per kg ಕೊಡ್ತಿದ್ದೀವಿ. ಯಾವ ಮಾರ್ಕೆಟಲ್ಲಿ ಡೌನ್ ಜಾಸ್ತಿ ಆದರೂ 60 rupees ಇರುತ್ತೆ, ನಮ್ಮ ಮಾರ್ಕೆಟಿಗೆ ಕಮ್ಮಿ ಆದರೆ 60 rupees ಇರುತ್ತೆ. ಆಮೇಲೆ ನಮ್ಮ ಈ ಪ್ರೊಡಕ್ಟಿವಿಟಿ ಬಂದು ನಮಗೆ 12,000 ಮೆಟ್ರಿಕ್ ಟನ್. ನಮ್ಮ ಓವರ್ ಆಲ್ ಇಂಡಿಯಾ ನೋಡಿದ್ರೆ ಹಾರ್ಟಿಕಲ್ಚರ್ ಕ್ರಾಪ್ ನೋಡಿದ್ರೆ ಬರೀ 7.2 ಮೆಟ್ರಿಕ್ ಟನ್ ಇದೆ. ನಮ್ಮದು ಅಕ್ಷಯಕಲ್ಪ ಈ ರೀತಿ ನಾವು ಫಾಲೋ ಮಾಡೋದ್ರಿಂದ ನಮಗೆ 12,000 ಮೆಟ್ರಿಕ್ ಟನ್ ತನಕ ನಾವು ಇದು 12 ಮೆಟ್ರಿಕ್ ಟನ್ ತನಕ ನಾವು ಇದು ಇಳುವರಿನ ಪಡಿಬೋದು. ಆಮೇಲೆ ವಾಟರ್ ರಿಕ್ವೈರ್ಮೆಂಟ್ ಫಾರ್ ಪ್ರೊಡಕ್ಷನ್ ಆಫ್ 1 kg ಆಫ್ ಹಾರ್ಟಿಕಲ್ಚರ್ ಕ್ರಾಪಿಗೆ 221 ಲೀಟರ್ ಬೇಕಾಗುತ್ತೆ. ನಮ್ಮ ಈ ರೀತಿ ಫಾಲೋ ಮಾಡೋದ್ರಿಂದ ನಮಗೆ 150 ಲೀಟರ್ ಏನೋ ಪರ್ ಕೆಜಿ ಆಫ್ ವಾಟ್ ಎವರ್ ವೆಜಿಟೇಬಲ್ ಗ್ರೋನ್ ಹಿಯರ್. ಥ್ಯಾಂಕ್ಸ್. ಈ ಆರ್ಗ್ಯಾನಿಕ್ ಆಗಿ ಬೆಳೆಯುವಂತಹ ತೋಟನ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಜೇನು ಸಾಕಾಣಿಕೆ ಕಡೆ. ಸೊ ಈ ಜೇನು ಸಾಕಾಣಿಕೆನ ಹೇಗೆ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ವಿಷಯನ ತಿಳಿಸ್ಕೊಡ್ತಾರೆ. ಸೊ ಬನ್ನಿ ನೋಡೋಣ ಹೇಗೆ ಜೇನು ಸಾಕಾಣಿಕೆ ಮಾಡ್ಬೋದು ಅಂತ. ಸರ್ ಅಮಾಸೆಗೆ ಪೌರ್ಣಮಿ ಅಂತ ಅದೆಲ್ಲ ಹೇಳ್ತಾರೆ, ಇದನ್ನ ಅಮಾಸೆಯಲ್ಲಿ ಪೌರ್ಣಮಿ ಬಿಡುತ್ತೆ ಅಂತ ಹೇಳ್ತಾರಲ್ಲ. ಇದ್ರೊಳಗಡೆ ನೋಡಿ ನಿಮಗೆ ಗೋಲ್ಡನ್ ಕಲರ್ ಚಿನ್ನದ ಕಲರ್ ಕಾಣಿಸ್ತಿದ್ಯಾ? ಅದ್ರೊಳಗಡೆ ಸ್ಟ್ರೈಟ್ ನಿಲ್ಬೇಡಿ. ಇಲ್ಲ, ಅದಕ್ಕೆ ಹುಳ ಹೋಗಕ್ಕೆ ಜಾಗ ಬೇಕು ಅಂತ ಅದ್ರ ಆಪೋಸಿಟ್ ನಮ್ಮನ್ನ ಕಚ್ತಾ ಹೋಗೋದು. ಸೊ ಇದು ನೋಡಿ, ಇದರಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿ ತುಪ್ಪ ಕಲೆಕ್ಟ್ ಆಗುತ್ತಲ್ಲ, ಈ ಥರ ಹುಳನ ನಾವು ಇದರಿಂದ ಬೇರೆ ಡೈವರ್ಟ್ ಮಾಡ್ತೀವಿ, ಹೊಗೆ ಬಿಟ್ಟು ಸ್ಮೋಕರ್ ಅಂತ ಬರುತ್ತೆ. ಸೊ ಬರೀ ಇದು ಮಾತ್ರ ತೊಗೊತೀವಿ, ಮೇಣನ ತೊಗೊಂಡು ಒಂದು ಮಿಷಿನ್ ಇರುತ್ತೆ ಡ್ರಮ್ ಥರ, ಅದರೊಳಗಡೆ ನಾವು ಇದನ್ನ ಹಿಂಗೆ ಇಡ್ತೀವಿ. ಹುಳ ಇರಲ್ಲ, ಬರೀ ಇದಿರುತ್ತೆ ಆಯಿತಾ. ಅದನ್ನ ತಿರುಗಿಸಿದಾಗ ಇದು ಹಿಂಗೆ ತಿರುಗುತ್ತೆ, ಹಿಂಗೆ ತಿರುಗುತ್ತೆ ಮಷಿನ್ ಒಳಗಡೆ. ಅಲ್ಲಿ ಸೆಂಟ್ರಿಫ್ಯೂಗಲ್ ಆ್ಯಕ್ಷನ್ ಅಂತ ಇರುತ್ತೆ, ಅದ್ರ ಮುಖಾಂತರ ತುಪ್ಪ ಹೊರಗೆ ಚೆಲ್ಲುತ್ತೆ. ಇದು ಹಂಗೆ ಇರುತ್ತೆ, ಇದು ಡಿಸ್ಟರ್ಬ್ ಆಗಲ್ಲ, ಅದು ಸ್ಟ್ರಕ್ಚರ್ ಹಂಗೆ ಇರುತ್ತೆ. ತುಪ್ಪ ಆಚೆ ಬಂದಮೇಲೆ ಇದನ್ನ ತಗೊಬಂದು ನಾವು ಹಂಗೆ ಇಟ್ಟರೆ ನೆಕ್ಸ್ಟು ಅದಕ್ಕೆ ಇದನ್ನ ಕಟ್ಟೋದು ತಪ್ಪುತ್ತೆ. ಸೊ ನಿಮಗೆ 2 ತಿಂಗಳಿಗೆ ಸಿಕ್ಬಿಡುತ್ತೆ ತುಪ್ಪ, ಬರೀ ತುಪ್ಪ ಅಷ್ಟೇ ತಂದು ಡೆಪಾಸಿಟ್. ಈಗ ನಾವು ಇಡ್ತೀವಿ ಅಂತ ಕಡೆ ನೀವು ತುಪ್ಪ ತಗೊಂಡೋಗಿ ಬರಬೇಕು, ನೀವು ಮಿಷಿನ್ ತಗೊಂಡ್ಬಿಟ್ಟೆ ತುಪ್ಪ. ಅದನ್ನೆಲ್ಲ ಶಿವಪ್ರಸಾದ್ ಅವ್ರು ನಿಮ್ಗೆ ಹೇಳ್ತಾರೆ ಯಾವ ರೀತಿ ಕಲೆಕ್ಟ್ ಮಾಡ್ಕೊಳ್ತಾರೆ. ಅವರೇ ಬರ್ತಾರ, ನೀವೇ ಹೋಗ್ತೀರಾ ಎಲ್ಲ ಅವ್ರು ಹೇಳ್ತಿದ್ರು. ಸರ್ ತುಪ್ಪ ಅದು ಕಲೆಕ್ಟ್ ಮಾಡುತ್ತಾ? ಇದಕ್ಕೆ ಕಲೆಕ್ಟ್ ಮಾಡೋದು, ಇದಕ್ಕೆ ಮಾಡಲ್ಲ ಅದಕ್ಕೆ ಮಾಡುತ್ತೆ, ಎರಡಕ್ಕೂ ಮಾಡುತ್ತೆ. ಇಲ್ಲಿ ತುಪ್ಪ ನಾವು ತೆಗಿಯಲ್ಲ, ಇಲ್ಲಿ ಮಾತ್ರ ತುಪ್ಪ ತೆಗಿತೀವಿ. ಇದು ಅವಕ್ಕೆ ಉಳುಕ್ಬೇಕಲ್ಲ ಅಂತ ಉಳುಕಬೇಕು. ಮತ್ತೆ ಅಲ್ಲಿ ತೆಗೆದ್ರೆ ಮೊಟ್ಟೆ ಮರಿಗಳಿಗೆಲ್ಲ ತೊಂದರೆ ಆಗುತ್ತೆ, ಸತ್ತೋಗ್ತವೆ, ಡಿಸ್ಟರ್ಬ್ ಆಗುತ್ತೆ. ಅದೆಲ್ಲ ಉಕ್ಕಿ ಇದು ಕಟ್ಟಿರುತ್ತೆ, ಇದು ನಮ್ಮ ಕೈ ಡೌಟ್ ಕೇಳಿದ್ರೆ ಆಗಲಿ ಯಾರೋ ಅಮಾಸೆ ಈಗ ನಾನು ನಿಮ್ಗೆ ಆಗಲೇ ಒಂದು ಹೇಳಿದೆ, 1 ಸ್ಪೂನ್ ತುಪ್ಪ ತಯಾರಾಗಬೇಕು ಅಂದರೆ 12 ಹುಳಗಳು ಜೀವಿತಾವಧಿ ವರ್ಕ್ ಮಾಡಿರ್ತಾರೆ. ಅಷ್ಟು ತುಪ್ಪನ ಒಂದೇ ಸತಿ ಕುಡ್ಕೊಳಕ್ಕಾಗತ್ತಾ? ಆಗಲ್ಲ. ಯಾಕೆ ಅಮಾವಾಸ್ಯೆ ದಿನ ಹೋಗಬಾರ್ದು ಹಿಡಿಬಾರ್ದು ಅಂತ ಹೇಳ್ತಾರೆ ಅಂದರೆ ಅವತ್ತು ಕತ್ಲಿರುತ್ತೆ. ಅವತ್ತು ನೀವು ಜೇನು ಹಿಡಿಯೋಕೆ ಹೋದಾಗ ಸಂಜೆ ಟೈಮು ನೈಟ್ ಟೈಮು, ಅವಾಗ ಕಾಡಲ್ಲಿ ಸಂಜೆ ಟೈಮ್ ಹೋಗ್ತಾ ಇರ್ತಾರೆ ನೈಟ್ ಟೈಮೆಲ್ಲ, ಅವಾಗ ಕಚ್ಚೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಂದರೆ ಜೀವಕ್ಕೆ ಅಪಾಯ ಜಾಸ್ತಿ ಇರುತ್ತೆ. ಅದನ್ನು ಅವ್ರು ಆ ರೀತಿ ಹೇಳಿದ್ದಾರೆ ಅಷ್ಟೇ. ಅಮಾವಾಸ್ಯೆ ದಿನ ತುಪ್ಪ ಇರಲ್ಲ ಅಂತಾರಲ್ಲ, ತುಪ್ಪ ಅಮಾವಾಸ್ಯೆ ಉಣ್ಮೆ ಕುಡಿಯೋದಿಲ್ಲ, ಮರಿ ಎಬ್ರಿಸಿ ಏನು ಮರಿಗಳಿಗೆ ಆಹಾರ ಬೇಕಾಗ್ತದೆ ಆ ಟೈಮಲ್ಲಿ ಮಾತ್ರ ತುಪ್ಪ ಕುಡಿಯೋದು. ಅದು ಅಮಾವಾಸ್ಯೆ ಪೂರ್ಣಮಿ ಅಂತಲ್ಲ, ಅದಕ್ಕೆ ಯಾವಾಗ ಆಹಾರ ಸಿಗ್ದಲ್ಲ ಇದು ಬೇಕು ಅನ್ಸುತ್ತೋ ಅವಾಗ ಅದು ಕೊಡ್ಬೇಕು. ಅದು ಎಮರ್ಜೆನ್ಸಿ ಫುಡ್ ಆಗುತ್ತೆ. ಎಲ್ಲೋ ಆಹಾರ ಸಿಗ್ದಿದ್ದಾಗ ಅವನ್ನ ನಾವೇ ಕುಡ್ಕೊಂಡಿರ್ತ, ಅದಕ್ಕೋಸ್ಕರ ನಾವು ಮನೇಲಿ ರಾಗಿ ಮಡಿಕೊಂಡಿರ್ತೀವಲ್ಲ, ಈಗ ಕಮ್ಮಿ ಇದ್ರೆ ಅಷ್ಟು ಖಾಲಿ ಆಗ್ಬೋದು, ಜಾಸ್ತಿ ಇದ್ದಾಗ ಅಷ್ಟು ಕುಡಿಯೋಕ್ಕಾಗಲ್ಲ. ಎಷ್ಟಿರುತ್ತ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟೇ ಕುಡಿಯೋದು. ಅವೇ ಕುಡ್ಕೊಳ್ಳೋದ್ರಿಂದ ನಮಗೆ ಸಿಗಲ್ಲ. ಆದ್ರೆ ಹಳ್ಳಿಗಳಲ್ಲಿ ಹಂಗನಲ್ಲ, ಅಮಾಸೆ ಪೌರ್ಣಮಿ ಇರಲ್ಲ, ಯಾಕಂದ್ರೆ ಅದು ರಿಸ್ಕ್ ಅಮಾವಾಸ್ಯೆ ದಿನ, ಅದಕ್ಕೋಸ್ಕರ ಆ ರೀತಿ ಹೇಳ್ತಾರೆ. ಕತ್ಲ. ಮತ್ತೆ ಡೌಟ್ಸ್ ಇದೆಯಾ? Apis cerana indica, that is our Asian breed, Indian breed, and one more is Apis mellifera, that is the European breed, generally called as Italian breed. So Italian breed, this mellifera is suitable for the
ಪ್ಲಾಂಟೇಶನ್. ಇಲ್ಲಿ ನಿಮಗೆ ಹಂತವಾಗಿ ಎಲ್ಲ ಪ್ರೋಸೆಸ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನೇ ಇದ್ರೂ ಡೌಟ್ನ ನೀವು ಇಲ್ಲೇ ಕ್ಲಿಯರ್ ಮಾಡ್ಕೋಬೋದು. ಸೊ ನೆಕ್ಸ್ಟು ನಾವು ಹೋಗಿದ್ದು ಹಸುಗಳ ಫಾರ್ಮ್ಗೆ. ಇಲ್ಲಿ ಹಸುಗಳನ್ನ ಸಾಕೋ ರೀತಿ ತುಂಬಾ ಇಷ್ಟ ಆಯಿತು. ಯಾಕಂದರೆ ಹಸುಗಳನ್ನ ಕಟ್ಟಾಕೋದಾಗಲಿ ಅಥವಾ ಟಾರ್ಚರ್ ಮಾಡೋದಾಗಲಿ ಏನೂ ಇರಲ್ಲ. ಅದಕ್ಕೆ ಟೈಮ್ ಟು ಟೈಮ್ ಮೇವಾಗಿರ್ಬೋದು ಎಲ್ಲನೂ ಕೂಡ ಚೆನ್ನಾಗಿ ಸಪ್ಲೈ ಮಾಡ್ತಾರೆ. ಸೊ ಇಲ್ಲಿ ಹಸುಗಳು ಹಾಕುವಂತಹ ಸಗಣಿನ ಈ ಪ್ರೋಸೆಸ್ ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಗೋಬರ್ ಗ್ಯಾಸ್ಗೆ ಬಳಸ್ತಾರೆ. ಸೊ ಇದು ಬಂದು ಗೋಬರ್ ಗ್ಯಾಸ್ ಕಡೆ ಇವ್ರು ಮಾಡಿರುವಂತಹ ಪ್ಲೇಸ್. ಸಿಟಿಯಿಂದ ಬರೋರಿಗೆ ಒಳಗಡೆ ಬಿಡ್ತಾರೆ, ಯಾಕಂದರೆ ಹಸುಗಳ ಜೊತೆ ಸ್ವಲ್ಪ ಫೀಲ್ ಮಾಡಿಕೊಂಡು ಆರಾಮಾಗಿರಲಿ ಅಂತ. ಆಮೇಲೆ ಸರ್ ನಿಮಗೆ ಹಸುಗಳ ಬಗ್ಗೆ ಸಾಕೋ ರೀತಿನ ಎಕ್ಸ್ಪ್ಲೈನ್ ಮಾಡ್ತಾರೆ, ಕೇಳೋಣ ಬನ್ನಿ. ನಾವು ಹಸುಗಳನ್ನ ಹಗ್ಗ ಮೂಗದಾರೆ ಕಟ್ಟೋದಾಗಲಿ ಆ ಥರದ್ದು ಯಾವುದೂ ಮಾಡಿಲ್ಲ. ಟೈ ಯಾವುದು ಟ್ರೆಥರಿಂಗ್ ಯಾವುದು ಮಾಡಿಲ್ಲ. ಫ್ರೀಡಮ್ ಬಿಟ್ಟಿದ್ದೀವಿ. ಅಂದರೆ ಹಸುಗಳು ಫ್ರೀಯಾಗಿರ್ಬೇಕು. ಫ್ರೀಯಾಗಿದ್ದರೆ ಮತ್ತು ನಿಮ್ಗೆ ಏನಾಗುತ್ತೆ, ಮಿಲ್ಕ್ ಈಡ್ ಆಗಲಿ, ಅದು ಅಲ್ಲಿ ಇಳುವರಿ ಇರ್ಬೋದು ಅಥವಾ ಆರೋಗ್ಯ ಇರೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ಅದರಿಂದ ಉತ್ಪಾದನೆ ಆಗ್ತಕ್ಕಂಥ ಹಾಲು ಕೂಡ ಏನಾಗುತ್ತೆ ಗುಣಮಟ್ಟದಿಂದ ಕೂಡಿರುತ್ತೆ. ನಾವೇನಾದ್ರು ಹಸುಗಳನ್ನ ಸ್ಟ್ರೆಸ್ಸಲ್ಲಿ ಅಂದರೆ ಒತ್ತಡದಿಂದ ಸಾಕಿದ್ರೆ ಅದರಲ್ಲಿ ಒತ್ತಡ ಹಾರ್ಮೋನು ರಿಲೀಸ್ ಆಗುತ್ತೆ. ಅದು ಕುಡಿದರೂ ಕೂಡ ಏನಾಗುತ್ತೆ ಮನುಷ್ಯನೂ ಕೂಡ ಒತ್ತಡ ಅಂತಕ್ಕಂಥದ್ದು ಜಾಸ್ತಿ ಆಗ್ತದೆ, ಕಾರ್ಟಿಸೋಲ್ ಅಂತ ಕರಿತೀವಿ. ಓಕೆ, ಹಂಗಾಗಿ ಇದು ಹಸುಗಳನ್ನ ಫ್ರೀ ಬಿಡ್ತಕ್ಕಂಥದ್ದು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಮೇಜರಾಗಿ ಒಂದು 2 ಅಥವಾ 3 ಹಸು 4 ಹಸು ಕಟ್ಕೊಂಡಿದ್ದು ನಾವು ಫ್ರೀ ಇರೋಕ್ಕಾಗಲ್ಲ ನಾವು ರೈತರು. ಯಾಕೆಂದರೆ ನಾವು ಹಸು ಕಟ್ಕೊಂಡಿದ್ದೀವಿ, ಹಂಗಾಗಿ ಎಲ್ಲೂ ಹೋಗೋಕ್ಕಾಗಲ್ಲ, ಯಾವ ಕೆಲಸ ಬರೋಕ್ಕಾಗಲ್ಲ, ಫ್ರೀ ಇರಲ್ಲ. ನೀವು ಎಷ್ಟು ಜನ ಬಂದಿದ್ರೆ ಎಷ್ಟು ಜನ ಈಗ ಹಸುಗಳು ನೀರು ಕುಡಿಸ್ಬೇಕು, ಮೇವು ಹಾಕ್ಬೇಕು, ಆ ದಾವಂತಲೇ ಇದೆ ಕಟ್ ಬಂದಿದ್ದು ನೋಡ್ಕೊಂಡೆ ಅಂತ. ಬಟ್ ಇದು ನಮ್ದು ಆ ಥರ ಅಲ್ಲ. ಹಸುಗಳನ್ನ ನಾವು ಫ್ರೀ ಬಿಟ್ಟಿದ್ವಿ. ಅಲ್ಲಿ ಟಬ್ಬಲ್ಲೆಲ್ಲ ನೀರಿದೆ, ಒಂದಲ್ಲಿ ಮೇವು ಹಾಕಿದ್ದೀವಿ. ರೈತ ಒಂದ್ಸಲಿ ಒಂದು ಮೇವು ಹಾಕಿದ್ರೆ ಇನ್ನು ಸಂಜೆವರೆಗೂ ಇನ್ನು ನಾಳೆ ಬೆಳಗ್ಗೆ ತಲೆ ಕೆಡಿಸ್ಕೊಂಡಾಗಿರೋ. ನಾವಿಲ್ಲಿ ಹಸುಗಳಿಗೆ ಏನು ಫೀಡ್ ಮಾಡಿದ್ದೀವಲ್ಲ, ಇದು ದಿನಕ್ಕೆ ಒಂದೇ ಸಲ ಆಹಾರ ಆಗ್ತಕ್ಕಂಥದ್ದು. ನಾವು ಅದು ಮೇವು ಕೊಡ್ತಾ ಇದೀವಲ್ಲ, ದಿನಕ್ಕೆ ಒಂದೇ ಸಲ. ಇವತ್ತು ಬೆಳಗ್ಗೆ 9 ಅಥವಾ 10 ಗಂಟೆಗೆ ಕೊಟ್ಟಿದ್ದೀವಿ. ಇನ್ನು ನಾಳೆ ಬೆಳಗ್ಗೆ 9 ಗಂಟೆ 10 ಗಂಟೆಗೆ ಕೊಡೋದು, ಅಲ್ಲಿವರೆಗೂ ಕೊಡಲ್ಲ. ಬಟ್ ಒಂದು ದಿನಕ್ಕೆ ಆಗೋಷ್ಟು ನಾವು ಇಲ್ಲಿ ಹಾಕಿರ್ತೀವಿ. ಅದು ಬೇಕಾದ್ರೆ ತಿನ್ಕೊಳುತ್ತೆ, ಬೇಡದ್ರೆ ಅಂದ್ರೆ ಮಲ್ಕೊಳುತ್ತೆ, ನೀವು ಬೇಗ ನೀರು ಕುಡ್ಕೊಳುತ್ತೆ, ಅವ್ಕೆ ಏನು ಬೇಕೋ ಮಾಡ್ಕೊತ ಫ್ರೀಯಾಗಿ ಬಿಟ್ಟಿರ್ತೀವಿ. ಹಿಂಗೆ ಈ ಥರ ಮಾಡಿದಾಗ ಏನಾಗುತ್ತೆ, ರೈತಗೆ ಒಂದ್ಸಲಿ ಬೆಳಗ್ಗೆ ಮೇವು ಹಾಕ್ತಾನೆ, ನಾಳೆ ಬೆಳಗ್ಗೆ ಮೇವು ಬಗ್ಗೆ ತಲೆ ಕೆಡಿಸ್ಕೊಂಡಾಗಿಲ್ಲ, ರೈತ ಫ್ರೀ. ಇನ್ನು ಉಳಿದ ಟೈಮ್ ಅವ್ನು ಬೇರೆ ಏನೋ ಕೆಲಸ ಬೇಕಾದ್ರೂ ಮಾಡ್ಕೋಬೋದು. ಅದಕ್ಕೋಸ್ಕರ ರೈತ ಹಸು ಸಾಕೋ ರೈತ ಫ್ರೀ ಆಗಿರಬೇಕು, ಅವನಿಗೆ ಕಷ್ಟ ಹಾಕ್ಬೋದು ಅಂತಂದರೆ ನೀವು ಒಂದು ಮೆಥಡ್ನ ಮಾಡಿರೋದು. ಬಟ್ ಇಲ್ಲಿ ಮೇವಲ್ಲಿ ಏನು ಕೊಡ್ತಾ ಇದೀವಲ್ಲ, ನೀವು ಕೊಡ್ತಿರಲ್ವ ಹಸಿ ಹುಲ್ಲು, ಒಣ ಹುಲ್ಲು ಅಥವಾ ಇನ್ನೇನೇನೋ ಕೊಡ್ತಿರಲ್ಲ, ಇಂಟಿ ಪೂಸ ಏನು ಕೊಡ್ತಿರಲ್ವ, ಅದು ಸಂಬಂಧಪಟ್ಟಂಗೆ ಇಲ್ಲಿ ನಾವು ಹಸಿ ಹುಲ್ಲು, ಒಣ ಹುಲ್ಲು, ಸೈಲೇಜು, ಜೋಳದ ನುಚ್ಚು ಮತ್ತು ಕಡಲೆಕಾಯಿ ಹಿಂಡಿ, ಮಿನರಲ್ ಮಿಕ್ಸರು, ಬೆಲ್ಲ, ಉಪ್ಪು ಇವೆಷ್ಟನ್ನು ಕೂಡ ಮಿಕ್ಸ್ ಮಾಡೇ ಕೊಟ್ಟಿರೋದು. ನೀವೇನೋ ಇಂಡಿ ಬೂಸಲ್ಲಿ ನೆನಾಕ್ಬಿಟ್ಟು ಕೊಡ್ತಿರಲ್ಲ, ಆ ಥರದ್ದು ಯಾವುದು ನೆನಾಕ್ಬಿಟ್ಟು ನಾವು ಯಾವುದು ಕೊಡಲ್ಲ, ಲಿಕ್ವಿಡ್ ಫಾರ್ಮಲ್ಲಿ ಯಾವುದು ಕೊಡಲ್ಲ, ಎಲ್ಲ ಒಣ ರೂಪದಲ್ಲೇ ಕೊಟ್ಟಿರೋದು. ಮೇವನ್ನ ನೀಟಾಗಿ ಚಾಪ್ ಮಾಡಿ, ಒಣ ಹುಲ್ಲು ಕಟ್ ಮಾಡಿದ್ದೀವಿ, ಹಸಿ ಹುಲ್ಲು ಕಟ್ ಮಾಡಿದ್ದೀವಿ, ಸೈಲೇಜು ಹಾಕಿದ್ದೀವಿ, ಜೋಳದ ನುಚ್ಚು ಹಿಂಡಿ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿ, ಮಿನರಲ್ ಮಿಕ್ಸರ್ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿರೋದು. ಇದನ್ನು ಒಂದ್ಸಲಿ ಫೀಡ್ ಮಾಡ್ತೀವಿ, ಒಂದು ದಿನಕ್ಕೆ ಆಗೋಷ್ಟು. ಸಾಮಾನ್ಯವಾಗಿ ಒಂದು ಹಸು 35 ರಿಂದ 40 kg ಮೇವನ್ನು ತಿನ್ನುತ್ತೆ ಒಂದು ದಿನದಲ್ಲಿ. ಅಷ್ಟು ನಾವು ತೂಕ ಮಾಡಿ ಹಾಕಿ ಕೊಟ್ಟಿದ್ವಿ. ಅಲ್ಲಿ ಹಿಂದ್ಗಡೆ ಒಂದು ಟೇಬಲ್ ಇದೆ, ಚಾರ್ಟ್ ಇದೆ, ಪ್ರತಿದಿನ ಎಷ್ಟೆಷ್ಟು ಹಾಕಬೇಕು ಏನು ಅಂತ ಅದು ನೋಡಿ ತೂಕ ಮಾಡಿ ಎಲ್ಲದನ್ನು ಕೂಡ ಕೊಡೋದು. ಇಲ್ಲಿ ಯಾವುದು ವೇಸ್ಟ್ ಆಗೋದಕ್ಕೆ ಅವಕಾಶ ಇಲ್ಲ. ನೀವು ನೋಡ್ತಿದ್ರಲ್ಲ, ಬರಲ್ಲ ಅಲ್ಲ, ಈಗ ಬಿಟ್ಟಿದ್ದೀವಿ, ನಿಮ್ಗೆ ಆದಾಡ್ತಿದ್ದೇವೆ ಅಂತ ಅನ್ಸುತ್ತಾ ನೋಡಿ. ಸಪ್ರೇಟ್ ಮಾಡ್ತೀವಿ ಅದೊಂದನ್ನ. ತುಂಬ ಜಾಸ್ತಿ ಓಡಾಡ್ತೀವಿ, ಅದು ಇಟ್ಟು ಬಂದು ಬೇರೆ ಡಿಸ್ಟರ್ಬ್ ಮಾಡ್ತಿದೆ ಅಂತಂದರೆ ಅವಾಗ ಸಪ್ರೇಟ್ ಮಾಡ್ತೀವಿ. ಇಲ್ಲ ಅನಿಮಲ್ ಇಷ್ಟೆಲ್ಲ ಮಾಡಿದೀವಲ್ಲ, ಇವೆಲ್ಲವೂ ಕೂಡ ಸಪ್ರೇಟ್ ಇದ್ದಾವೆ ನೋಡ್ಕೊಳ್ಳಿ. ಈ ಕಡೆ ಎಲ್ಲ ಏನಾಗುತ್ತೆ, ಹಾಲನ್ನು ಬಚ್ಚಿರ್ತಕ್ಕಂಥ ಹಸುಗಳಿವು, ಡ್ರೈ ಮಾಡಿರೋವು, ಪ್ರೆಗ್ನೆಂಟು, ಈ ಪರ್ಸಿಂದ ಪಡ್ಡೆಗಳು ಗಬ್ಬಾಗಿರೋವು, ಇವೇ ಸಪ್ರೇಟ್ ಇದ್ದಾವೆ. ಮತ್ತು ಆ ಕಡೆಯಿಂದ ನೋಡ್ಕೊಂಡ್ಬಂದ್ರೆ ನಾವು ಕರು ಹಾಕಿ 3 ತಿಂಗಳ ಒಳಗಡೆ ಇರ್ತಕ್ಕಂಥ ಹಸುಗಳನ್ನ ಸಪ್ರೇಟ್ ಮಾಡಿದ್ದೀವಿ. ಅಲ್ಲಿ ಇಳುವರಿ ಜಾಸ್ತಿ ಬರ್ತದೆ. 3 ತಿಂಗಳಾದಮೇಲೆ 3 ರಿಂದ 6 ತಿಂಗಳಾಗಿರೋ ಕರು ಹಾಕಿ 3 ರಿಂದ 6 ತಿಂಗಳಾಗಿರೋದನ್ನ ಸಪ್ರೇಟ್ ಮಾಡಿದ್ದೀವಿ. ಈ ಥರದ್ದು 6 ತಿಂಗಳು ಮೇಲ್ಪಟ್ಟಿರೋ ಹಸುಗಳು ಸಪ್ರೇಟ್ ಇದ್ದಾವೆ. ಕರುಗಳು ಅಷ್ಟೇ, ಫಸ್ಟ್ 3 ತಿಂಗಳಿರ್ತಕ್ಕಂಥ ಕರುಗಳು ಸಪ್ರೇಟ್ ಇದ್ದಾವೆ, 3 ರಿಂದ 6 ತಿಂಗಳಿರೋ ಸಪ್ರೇಟ್ ಇದ್ದಾವೆ, 6 ತಿಂಗಳಿಂದ 1 ವರ್ಷ ಇರ್ತಕ್ಕಂಥ ಸಪ್ರೇಟ್ ಇದೆ. ಅಲ್ಲೂ ಸಪ್ರೇಟೇ ಮಾಡಿದ್ದೀವಿ. ಸರ್ ಈಗ ಹಸುಗಳು ನೀವೇ ತಗೊಂಬಂದಿರೋದ ಇಲ್ಲ ನಮ್ಮಲ್ಲೇ ತಂದ್ಬಿಟ್ಟು ರೈತರು ಸಾಕಾಗದೆ ಇಲ್ಲ ನಮ್ಮ ಫಾರ್ಮಲ್ಲೇ ನಾವು ಡೆವಲಪ್ ಮಾಡಿರ್ತೇವೆ, ನೀವೇ ಮಾಡಿರೋದು? ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಕರುಗಳು. ಫಸ್ಟ್ ನಾವು ಬಿಗಿನಿಂಗ್ ತಗೊಂಬಂದಿದ್ವಿ. ಆ ಹಸುಗಳಲ್ಲಿ ಕರು ಹಾಕಿ ಇದಾಗಿತ್ತು. ಇಲ್ಲೂ ಅಷ್ಟೇ ನಾಟಿ ಹಸುಗಳಿದಾವೆ, ಇವು 4 ಇದ್ವು, ಅವು ಕರು ಹಾಕಿಲ್ಲ ಇಷ್ಟ ಆಗಿದೆ. ಈ ಫಾರ್ಮ್ಗೆ ನೀವು ಕೂಡ ವಿಸಿಟ್ ಮಾಡ್ಬೋದು. ಈ ಫಾರ್ಮ್ನ ವಿಸಿಟ್ ಮಾಡಬೇಕಂದ್ರೆ ಅಕ್ಷಯಕಲ್ಪ ವೆಬ್ಸೈಟಲ್ಲಿ ಹೋದರೆ ನೀವು ಇಲ್ಲಿ ಬುಕ್ ಮಾಡ್ಕೋಬೋದು. ಪರ್ ಪರ್ಸನ್ 1000 or 1200 ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಆಫರ್ಸ್. ಬಟ್ ನಾನು ಇಲ್ಲಿಗೆ ಫ್ರೀಯಾಗಿ ವಿಸಿಟ್ ಮಾಡಿದ್ದೆ, ಯಾವುದೇ ತರಹ ಫೀಸ್ ಇಲ್ಲದೆ. ಹಾಗೆ ಇದು ಪ್ರಮೋಷನ್ ವಿಡಿಯೋ ಕೂಡ ಅಲ್ಲ. ಸೊ ಮುಂದೆ ಹೇಳ್ತೀನಿ, ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಹಸುಗಳನ್ನ ಹೇಗೆ ಮೇಂಟೈನ್ ಮಾಡ್ತಾರೆ, ಹಾಗೆ ಅದರ ಶುಚಿತ್ವನ ಹೇಗೆ ಕಾಪಾಡ್ಕೊಳ್ತಾರೆ ಅನ್ನೋದನ್ನ
ಇಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಮತ್ತು ಇಲ್ಲಿ ನೀವು ಹಸುಗಳಿಗೆ ಹಾಲು ಕರಿಯೋದಾಗಿರ್ಬೋದು ಎಲ್ಲ ಕೂಡ ಶುಚಿತ್ವವಾಗಿರುತ್ತೆ. ಸೊ ಅದಕ್ಕೆ ಮೇವು ಎಷ್ಟೆಷ್ಟು ಆಗ್ತಾರೆ ಅನ್ನೋದು ಕೂಡ ಬೋರ್ಡ್ನಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಈ ಡಿಸ್ಪ್ಲೇ ಮಾಡಿರುವಂಥ ಬೋರ್ಡಲ್ಲಿ ಹಸುಗಳಿಗೆ ಡ್ರೈ ಫುಡ್ಡು ಮತ್ತು ಗ್ರೀನ್ ಫುಡ್ನ ಎಷ್ಟೆಲ್ಲ ಯೂಸ್ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಮಷಿನ್ ಹಾಕಿದ್ರೆ ರಕ್ತ ಬರುತ್ತೆ, ಆ ಥರದ್ದೆಲ್ಲ ಸುಳ್ಳು. ಅದೆಲ್ಲ ಇದು ಆ ಥರದ್ದು ಯಾವುದೇ ಕಾರಣಕ್ಕೂ ಬರಲ್ಲ. ಯಾಕೆಂದರೆ ನೀವು ಹಾಲು ಕರಿತೀರಲ್ವಾ, ಕೈಯಲ್ಲಿ ಹಾಲು ಕರಿತೀರಲ್ವಾ, ಎಷ್ಟು ಜನ ತುಂಬ ಜನ ಹಾಲು ಕರಿತೀರಲ್ವಾ ಅಲ್ವಾ? ಹಾಲು ಕೆಚ್ಚಲಿ ಖಾಲಿ ಆದ್ಮೇಲೆ ನೀವು ಹಿಂಡ್ತಾ ಇದೆ ಏನು ಬರುತ್ತೆ? ಸೇಮ್ ಇದನ್ನು ಕೂಡ ಅಷ್ಟೇ. ನಾವಿಲ್ಲಿ ಅಟ್ಯಾಚ್ ಮಾಡಿರ್ತೀವಲ್ಲ, ಇದು ಕೂಡ ಏನಂದ್ರೆ ಹಸುವಿಂದ ನಾವು ಕೆಚ್ಚಲಿಗೆ ಅಟ್ಯಾಚ್ ಮಾಡಿದ್ವಿ, ಹೊರಗಡೆಯಿಂದ ಅಟ್ಯಾಚ್ ಮಾಡಿದ್ವಿ. ಜಸ್ಟ್ ಇದು ಕೂಡ ಏನು ಮಾಡಿದ್ರೆ ಒಳಗೆ ಪ್ರೆಸ್ ಮಾಡ್ತಾ ಇರುತ್ತೆ. ಹಾಲು ಬರೋವರೆಗೂ ಏನು ಪ್ರೆಸ್ ಮಾಡಿದೆ, ಖಾಲಿ ಆದ್ಮೇಲೆ ಸುಮ್ಮನೆ ಇರುತ್ತೆ. ನಾವೀಗ ಹಾಲು ಬರೋದು ಇಲ್ಲಿ ಕಾಣ್ತಾ ಇರುತ್ತೆ, ಅದು ಬರೋದು ಕಡಿಮೆ ಆಯಿತು ಅಂತಾನೆ ನಾವು ಅದನ್ನು ತೆಗಿತೀವಿ. ಹಂಗೆ ಬಿಟ್ಟರು ಕೂಡ 5 ನಿಮಿಷ ಹಾಲು ಕಲೆ ಬಿಟ್ಟರು ಕೂಡ ಏನೂ ಸಮಸ್ಯೆ ಇಲ್ಲ. ನಾನು ನಿಮಗೆ ಹಸುಗಳ ಫಾರ್ಮಲ್ಲಿ ತೋರಿಸಿದ್ನಲ್ಲ, ಸೊ ಆ ಸಗಣಿನ ಇಲ್ಲಿ ತನಕ ಕನೆಕ್ಟ್ ಮಾಡಿ ಇಲ್ಲಿ ಗೋಬರ್ ಗ್ಯಾಸ್ನ ತಯಾರಿಸ್ತಾರೆ. ಇದು ಓವರಾಲ್ 24 ಎಕರ್ಸಲ್ಲಿ ಕನ್ಸ್ಟ್ರಕ್ಟ್ ಆಗಿರೋದು. ಇಲ್ಲಿ ಎಲ್ಲ ಜಾತಿಯ ಸಸ್ಯ ಮರಗಳಿದೆ. ಸೊ ನೀವು ನೋಡ್ತಿರ್ಬಹುದು. ನೀವಿಲ್ಲಿ ಓವರ್ನೈಟ್ ಟೆಂಟಲ್ಲಿ ಸ್ಟೇ ಆಗೋದಕ್ಕೆ ಆಪ್ಷನ್ ಕೂಡ ಇರುತ್ತೆ. ಸೊ ಪರಿಸರ ಮಧ್ಯೆ ಸ್ಟೇ ಇದ್ದಾಗ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ಸೊ ಇಲ್ಲಿ ಟೆಂಟ್ನಲ್ಲಿ ಸ್ಟೇ ಆಗಬೇಕಾದ್ರೆ ಯಾವುದೇ ಥರದ ಪ್ರಾಬ್ಲಮ್ಸ್ ಕೂಡ ಇರೋದಿಲ್ಲ. ಸೊ ನೀವು ಏನು ನೋಡ್ತಿದ್ದೀರಾ, ಇದು ಪರಿಸರ ಮಧ್ಯೆ ಇರುವಂತಹ ಟೆಂಟ್ಗಳು. ಸೊ ಇಲ್ಲಿ ನಿಮಗೆ ವಾಶ್ರೂಮ್ ಫೆಸಿಲಿಟಿ ಇರುತ್ತೆ, ಹಾಗೆ ಪಿಲ್ಲೋ, ಬೆಡ್ಶೀಟ್, ಬ್ಲ್ಯಾಂಕೆಟ್ಸ್ ಮತ್ತು ಫಸ್ಟ್ ಏಡ್ ಕಿಟ್ ಕೂಡ ಇಲ್ಲಿ ಸಿಗುತ್ತೆ. ನೀವು ಒಂದಿನ ಸ್ಟೇ ಆಗೋದಿದ್ದರೆ ಮೊದಲೇ ಹೇಳಿರಬೇಕು, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿಕೊಡ್ತಾರೆ. ಇಲ್ಲಿಗೆ ಈ ಫಾರ್ಮ್ನ ವಿಸಿಟ್ ಮುಗೀತು. ನಿಜ ಹೇಳಬೇಕಂದ್ರೆ ಎಲ್ಲರೂ ಚೆನ್ನಾಗಿ ಗೈಡ್ ಮಾಡ್ತಾರೆ, ಯಾವುದೇ ಥರ ಹೆಸಿಟೇಟ್ ಮಾಡ್ಕೊಳ್ದೇನೆ. ಲಾಸ್ಟಲ್ಲಿ ಒಂದು ಸೆಷನ್ ಇರುತ್ತೆ. ಏನಂತಂದರೆ ನಾವು ಏನೇನು ಡಿಸ್ಕಸ್ ಮಾಡಿದ್ದೀವಲ್ಲ ಅದ್ರ ಬಗ್ಗೆನೇ ಅವರು ಎಲ್ಲ ಡೌಟ್ಸ್ನ ಕ್ಲಿಯರ್ ಕೂಡ ಮಾಡ್ತಾರೆ. ನಾನು ನಿಮ್ಗೆ ಹೇಳಿದೆ ನಾನು ಫ್ರೀಯಾಗಿ ಹೇಗೆ ವಿಸಿಟ್ ಮಾಡಿದ್ದೆ ಅಂತ. ಸೊ ಹೇಗಪ್ಪ ಅಂತಂದರೆ, ಅಕ್ಷಯಕಲ್ಪ ಹತ್ರ ಇರುವ ಸುತ್ತಮುತ್ತಲಿನ ಹಳ್ಳಿಗಳೇನಿದೆ, ಸೊ ಅದರಲ್ಲಿ ರೈತರು ಏನಿದ್ದಾರಲ್ವ ಅವರಿಗೆಲ್ಲ ಫ್ರೀಯಾಗಿ ಅವಕಾಶನ ಕೊಡ್ತಾರೆ ವಿಸಿಟ್ ಮಾಡೋದಕ್ಕೆ. ಸೊ ನಾನು ಕೂಡ ರೈತರ ಮಗಳಾಗಿರೋದ್ರಿಂದ ನನಗೂ ಕೂಡ ಫ್ರೀಯಾಗಿ ಸಿಕ್ತು. ಇಲ್ಲಿ ಎಲ್ಲರೂ ಒಂದೇ ಸಮದಲ್ಲಿ ನೋಡ್ತಾರೆ. ಇಲ್ಲಿ ಗೈಡ್ ಮಾಡ್ತಾರಲ್ಲ ಅವರಂತೂ ನಂಗೆ ತುಂಬಾ ಇಷ್ಟ ಆದರು. ಯಾಕಂದರೆ ಅವರು ಎಕ್ಸ್ಪ್ಲೈನ್ ಮಾಡೋ ರೀತಿ, ಹಾಗೆ ಡೌಟ್ಸ್ನ ಕ್ಲಿಯರ್ ಮಾಡೋ ರೀತಿ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ದೆಮ್. ಹಾಗೆ ನಾನು ಒಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು, ಲತಾ ಅಂತ ನಮ್ಮಕ್ಕ. ಸೊ ಅವರಿಲ್ಲೇ ವರ್ಕ್ ಮಾಡ್ತಿರೋದ್ರಿಂದ ನಾನಿಲ್ಲಿ ವಿಸಿಟ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಸೊ ಥ್ಯಾಂಕ್ಸ್ ಟು ಹರ್. ಈ ಸೆಷನ್ನೆಲ್ಲ ಮುಗಿದ್ಮೇಲೆ ಊಟದ ಸೌಲಭ್ಯ ಕೂಡ ಇರುತ್ತೆ. ಸೊ ಏನು ಊಟ ಮಾಡ್ತೀವಲ್ಲ ಅದೆಲ್ಲ ಆರ್ಗ್ಯಾನಿಕಲ್ಗಿ ಬೆಳೆಯುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಇವರು ಫುಡ್ನ ರೆಡಿ ಮಾಡೋದು. ಸೊ ಫುಡ್ ಕೂಡ ತುಂಬ ಡೆಲಿಷಿಯಸ್ ಆಗಿತ್ತು. ಎಕ್ಸ್ಪೆಷಲಿ ಫ್ರೂಟ್ಸ್ ಆಗಿರಬಹುದು, ಕೋಸಂಬರಿ, ಸೊ ಇದೆಲ್ಲ ಹೆಲ್ದಿ ಫುಡ್ನೇ ಯೂಸ್ ಮಾಡ್ತಾರೆ. ಇಲ್ಲಿ ಯೂಸ್ ಮಾಡೋವಂಥ ತರಕಾರಿ ಆಗಿರ್ಬೋದು, ಇದೆಲ್ಲ ಫಾರ್ಮಲ್ಲಿ ಬೆಳೆಯುವಂತಹ ತರಕಾರಿಗಳೇ ಆಗಿರುತ್ತೆ, ಅದು ಆರ್ಗ್ಯಾನಿಕ್ ಆಗಿ. ನೀವು ಹೊರ್ಗಡೆಯಿಂದ ಬರ್ತೀರಾ ಅಂತ ಅಂದಾಗ ನಿಮಗೆ ಊಟದ ವ್ಯವಸ್ಥೆ ಬೇರೆ ಕಡೆನೇ ಇರುತ್ತೆ. ಸೊ ಇದು ನಾರ್ಮಲ್ಲು ರೈತರು ಯಾರು ವಿಸಿಟ್ ಮಾಡ್ತಾರೆ, ಹಾಗೆ ಇಲ್ಲಿನ ಎಂಪ್ಲಾಯೀಸ್ ಇಲ್ಲೇ ಊಟ ಮಾಡೋದು. ಸೊ ಟೇಬಲ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಅಲ್ಲೋಗಿ ಊಟ ಮಾಡ್ಬೋದು. ಇದು ನನ್ನ ಊಟದ ಮೀಲ್. ನಾನಂತೂ ಹೊಟ್ಟೆ ಬಿಗಿಯಷ್ಟು ಊಟ ಮಾಡಿದೆ, ಹಾಗೆ ಒಳ್ಳೆ ಊಟ ಕೊಟ್ಟರು ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಇಲ್ಲಿಗೆ ವಿಸಿಟ್ ಮಾಡಿ. ಸೊ ನೀವು ಇಲ್ಲಿ ಬಂದರೆ ನೀವು ಒಂದಿನದ ರೈತರಾಗಿರ್ತೀರಾ, ಹಾಗೆ ಈ ಪರಿಸರದಲ್ಲಿ ನೀವು ಕೂಡ ಕಳೆದೋಗ್ತೀರಾ ಅಂತಲೇ ಹೇಳ್ಬೋದು. ಮೈಂಡ್ ಕೂಡ ಫ್ರೆಶ್ ಆಗುತ್ತೆ, ಒನ್ ಡೇ ಔಟಿಂಗ್ ಕೂಡ ಆಗುತ್ತೆ. ಇಂಥ ಅವಕಾಶನ ಕೊಟ್ಟಿದ್ದಕ್ಕೆ ನಾನು ಸ್ಪೆಷಲ್ ಥ್ಯಾಂಕ್ಸ್ನ ಹೇಳ್ತೀನಿ ಅಕ್ಷಯಕಲ್ಪಗೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೂಡ ಮನೆಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಕೂಡ ಅಕ್ಷಯಕಲ್ಪನ ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು. ಬಾಯ್ ಬಾಯ್.